ಇತ್ತೀಚೆಗೆ ಸೀಸನಲ್ ಎಂಟಿಟಿಯಾಗಿ ಕಾಣಿಸ್ಕೊಳ್ತಾ ಇರತಕ್ಕಂಥದ್ದು ಕೊರೋನಾ ನನ್ನ ಪ್ರಕಾರ. ಯಾಕೆಂದರೆ ಯಾವಾಗಲೂ ಮಳೆಗಾಲದ ಆರಂಭದಲ್ಲಿ ಕೊರೋನಾ ಜಾಸ್ತಿ ಆಗುತ್ತೆ. ಈಗ ರಾಜ್ಯದಲ್ಲಿ ಅಲ್ಲಲ್ಲಿ ಕೇಸಸ್ ಕಾಣಿಸ್ಕೊಳ್ತಾ ಇದೆ. ನಿನ್ನೆಯ ಲೆಕ್ಕಾಚಾರದಲ್ಲಿ ಒಟ್ಟು 16 ಸಕ್ರಿಯ ಪ್ರಕರಣಗಳಿತ್ತು. ಈಗ ಬೆಳಗಾವಿ ಜಿಲ್ಲೆಗೆ ಕಾಲಿಟ್ಟಿದೆ. 22 ವರ್ಷದ ಗರ್ಭಿಣಿಗೆ ಕೋವಿಡ್ ಪಾಸಿಟಿವ್ ಕಾಣಿಸ್ಕೊಂಡಿದೆ. ನ್ಯೂಮೋನಿಯಾದಿಂದ ಬಳಲ್ತಾ ಇದ್ರು ಈ ಗರ್ಭಿಣಿ. ಈಕೆಯನ್ನು ತಪಾಸಣೆಗೆ ಒಳಪಡಿಸಿ ಟೆಸ್ಟ್ ಮಾಡಿದಾಗ ಆಕೆಗೆ ಕೋವಿಡ್ ಪಾಸಿಟಿವ್ ಇರ್ತಕ್ಕಂಥದ್ದು ಗೊತ್ತಾಗಿದೆ. ತಿಂಗಳ ಹಿಂದೆ ಈಕೆ ಪುಣೆಗೆ ಹೋಗಿ ಬಂದಿದ್ರು. ಅಯ್ಯೋ, ಈ ಟ್ರಾವೆಲ್ ಹಿಸ್ಟ್ರಿ ಎಲ್ಲ ಬಕ್ವಾಸ್. ಇನ್ನು ಮುಂದಕ್ಕೆ ನನ್ನ ಪ್ರಕಾರ ಅದೆಲ್ಲೂ ಅಲ್ಲಿ ಪುಣೆಗೆ ಹೋಗ್ಬಿಟ್ಟು ಅಲ್ಲಿಂದ ಅಂಟಿಸ್ಕೊಂಡು ಬರಬೇಕಾಗಿಲ್ವೇ ಇಲ್ಲ. ನಿಮ್ಮ ಸುತ್ತಮುತ್ತಲಲ್ಲೇ ಇದೆ. ಡಾಕ್ಟರ್ಸ್ನೇ ಅದನ್ನು ಹೇಳ್ತಾ ಇದ್ದಾರೆ. ಅದು ನಮ್ಮ ಜೊತೆಗೆ ಜೀವನ ಮಾಡ್ತೀನಿ ಮುಂದಕ್ಕೆ ಅಂತ. ಹಾಗಾಗಿ ಈ ಟ್ರಾವೆಲ್ ಹಿಸ್ಟ್ರಿ ಅಂತಕ್ಕಂಥದ್ದೆಲ್ಲ ಇನ್ನು ಮುಂದಕ್ಕೆ ಬೇಕಾಗಿಲ್ಲ ನನ್ನ ಪ್ರಕಾರ. ಕೋವಿಡ್ ಬಂದಿದೆ, ಟ್ರೀಟ್ಮೆಂಟ್ ಕೊಡಿ, ಅಷ್ಟೇ ವಿಚಾರ. ಅವ್ರು ಎಲ್ಲಿ ಹೋಗಿ ಬಂದರು, ಏನು ಟ್ರಾವೆಲ್ ಹಿಸ್ಟ್ರಿ ಇದೆ, ಇದೆಲ್ಲ ಇಲ್ಲ. ಬಟ್ ಯಾವಾಗಲೂ ಅಬ್ಸರ್ವ್ ಮಾಡಿ ನೋಡಿ, ಮಳೆಗಾಲದ ಆರಂಭದಲ್ಲಿ ತುಂಬ ಜನರಿಗೆ ಆರೋಗ್ಯ ಕೆಡುತ್ತೆ. ಅಂದರೆ ಕೋಲ್ಡ್ ಆಗೋದು, ಕೆಮ್ಮಾಗೋದು, ನ್ಯೂಮೋನಿಯಾ ಆಗೋದು, ಲಂಗ್ಸ್ನಲ್ಲಿ ಕಂಜೆಷನ್ ಆಗೋದು, ಈ ಥರದ್ದೆಲ್ಲ ಆಗ್ತಾ ಇರುತ್ತೆ. ಅದೇ ಸಿಂಪ್ಟಮ್ ಕೊರೋನಾದು. ಹಾಗಾಗಿ ತುಂಬ ಏನು ಅದ್ರ ಬಗ್ಗೆ ತುಂಬ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ರಾಜ್ಯದಲ್ಲಿ 20 ದಿನದಲ್ಲಿ ಕೋವಿಡ್ ಪ್ರಕರಣಗಳ ಸಂಖ್ಯೆ ಏರಿಕೆ ಆಗಿದೆ. ಒಟ್ಟು 35 ಕೇಸ್ಗಳ ತನಕ, ಆಕ್ಟಿವ್ ಕೇಸ್ಗಳ ತನಕ ಬಂದಿದೆ. ಬೆಂಗಳೂರಿನಲ್ಲೇ ಇನ್ಫ್ಯಾಕ್ಟ್ ಅತಿ ಹೆಚ್ಚು ಕೇಸ್ಗಳಿರೋದು ಗೊತ್ತಾಗ್ತಾ ಇದೆ. ಬೆಂಗಳೂರಿನಲ್ಲಿ ಬರೋಬ್ಬರಿ 32 ಕೋವಿಡ್ ಕೇಸ್ಗಳಿದ್ದಾವೆ. ಮುಂಜಾಗ್ರತಾ ಕ್ರಮ ವಹಿಸೋದಕ್ಕೆ ಆರೋಗ್ಯ ಇಲಾಖೆ ಸಲಹೆಯನ್ನು ಕೊಟ್ಟಿದೆ. ಬಟ್ ನೆನಪಿರಲಿ, ಬೇರೆ ರಾಜ್ಯಗಳ ರೀತಿ ನಮ್ಮಲ್ಲೇನು ಅಡ್ವೈಸರಿ ಗೈಡ್ಲೈನ್ಸ್ ಏನು ರಿಲೀಸ್ ಆಗಿಲ್ಲ. ಈಗ ತೆಲಂಗಾಣದಲ್ಲಿ ತಗೊಳ್ಳಿ, ಅಲ್ಲೆಲ್ಲ ಮಾಸ್ಕ್ ಮ್ಯಾಂಡೇಟ್ರಿ ಮಾಡಿದ್ದಾರೆ. ನಮ್ಮಲ್ಲಿ ಆ ಥರ ಇಲ್ಲ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ರಾಘು. ಬೆಂಗಳೂರಿನಲ್ಲೇ ಲಾಸ್ಟ್ ಎಲ್ಲ ಕೋವಿಡ್ ಅಲೆಗಳಲ್ಲೂ ಕೂಡ ಬೆಂಗಳೂರಿನಲ್ಲೇ ಆಕ್ಟಿವ್ ಕೇಸ್ಗಳು ಜಾಸ್ತಿ ಇದ್ದಿದ್ದು, ಹಾಟ್ಸ್ಪಾಟ್ ಆಗಿ ಬದಲಾಗಿದ್ದನ್ನು ನಾವು ನೋಡಿದ್ವಿ. ಸೊ ಸರ್ಕಾರ ಇದನ್ನೆಲ್ಲ ಹೇಗೆ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ? ಆರೋಗ್ಯ ಇಲಾಖೆ ಎಷ್ಟು ಎಚ್ಚರಿಕೆಯಿಂದ ಈ ಪ್ರಕರಣಗಳನ್ನೆಲ್ಲ ಗಮನಿಸ್ತಾ ಇದೆ ಅಂತ? ಮಮತಾ, ಬಹಳ ಪ್ರಮುಖವಾಗಿ ಆರಂಭಿಕವಾಗಿ ಆರೋಗ್ಯ ಇಲಾಖೆ ಹೇಳ್ತಾ ಇರುವಂಥದ್ದು ಭಯ ಬೇಡ ಅನ್ನುವಂತಹ ಸೂಚನೆಯನ್ನು, ಸಲಹೆಯನ್ನು ಜನರಿಗೆ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಅಂದರೆ ಎಚ್ಚರಿಕೆಯನ್ನು ವಹಿಸಬೇಕು, ಬಟ್ ಆದರೆ ಎದುರುವಂಥದ್ದು ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಸಲಹೆ ಸೂಚನೆಗಳನ್ನ ಈಗಾಗಲೇ ಸಾರ್ವಜನಿಕವಾಗಿ ತಿಳಿಸುವಂಥ ಕೆಲಸವನ್ನು ಆರೋಗ್ಯ ಇಲಾಖೆ ಮಾಡಿದೆ. ಪ್ರಮುಖವಾಗಿ ಮಳೆಗಾಲ ಆರಂಭ ಆಗ್ತಾ ಇದ್ದ ಹಾಗೆ ಸಾಮಾನ್ಯವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕೋವಿಡ್ ಕಾಣಿಸ್ಕೊಳ್ತಾ ಇದೆ. ಬಟ್ ಆದರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಎದುರುವಂಥದ್ದು ಅಥವಾ ಈ ಹಿಂದೆ ನೋಡಿದಂತಹ ಸನ್ನಿವೇಶಗಳೇ ಅವು ಕೂಡ ಬರೋದಿಲ್ಲ ಅನ್ನುವಂಥದ್ದು ಸದ್ಯ ಆರೋಗ್ಯ ಇಲಾಖೆ ಹೇಳ್ತಾ ಇರುವಂಥದ್ದು. ಸೊ ಅದರ ನಿಟ್ಟಿನಲ್ಲಿ ಆ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ನಮ್ಮ ಎಚ್ಚರಿಕೆ ನಮ್ಮ ಕೈಯಲ್ಲಿರಬೇಕು. ಸೊ ಆ ಕಾರಣಕ್ಕಾಗಿ ಜನರು ಕೂಡ ಜವಾಬ್ದಾರಿಯುತವಾಗಿ ಸ್ವಲ್ಪ ಸರ್ಕಾರಗಳು ಅಥವಾ ಆರೋಗ್ಯ ಇಲಾಖೆ ನೀಡುವಂಥ ಸಲಹೆ ಸೂಚನೆಗಳನ್ನ ಪಾಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಆ ರೀತಿಯಾದಂಥ ಕೆಲವೊಂದಷ್ಟು ಆದೇಶಗಳನ್ನು ಹೊರಡಿಸಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಓಡಾಟ ಮಾಡುವಂಥ ಸಂದರ್ಭದಲ್ಲಿ ಕೋವಿಡ್ ಇದ್ದಂಥವ್ರು ಅಥವಾ ಆ ಪ್ರದೇಶಗಳಲ್ಲಿ ಓಡಾಟ ಮಾಡುವಂಥವ್ರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು. ಮಾಸ್ಕ್ಗಳನ್ನು ಧರಿಸಿದ್ರೆ ಸೂಕ್ತ ಅನ್ನುವಂಥ ಸಲಹೆಗಳನ್ನ ಸದ್ಯ ಸರ್ಕಾರ ಕೊಟ್ಟಿದೆ. ಬಟ್ ಸಾಮಾನ್ಯವಾಗಿ ನಾವು ನೋಡೋದಾದ್ರೆ ಈ ಹಿಂದೆ ಕೂಡ ತಜ್ಞರು ಜೊತೆಗೆ ವೈದ್ಯರು ಅನೇಕರು ಹೇಳಿರುವಂತಹ ಪ್ರಕಾರವಾಗಿ ಇದು ನಮ್ಮ ಜೊತೆಯಲ್ಲೇ ಬರುವಂತಹ ಒಂದು ವೈರಲ್ ಫೀವರ್. ಸೊ ಆ ಕಾರಣಕ್ಕಾಗಿ ಹೆಚ್ಚು ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ, ಹೆಚ್ಚು ಭಯಪಡೋದು ಬೇಡ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಸಲಹೆಗಳನ್ನ ನೀಡಿರುವಂತಹ ಕಾರಣಕ್ಕಾಗಿ ಜನ ಒಂದಷ್ಟು ಎಚ್ಚರಿಕೆಯನ್ನು ವಹಿಸಿದ್ರೆ ಸೂಕ್ತ. ಅದನ್ನ ಹೊರತುಪಡಿಸಿ ಗಾಬರಿ ಆಗುವಂಥದ್ದು ಅಥವಾ ಅದಕ್ಕೆ ಬೇರೆ ಯಾವುದೋ ನಿಟ್ಟಿನಲ್ಲಿ ಏನೋ ಆಗುತ್ತೆ ಅಂತ ಹೇಳಿ ಭಯಭೀತರಾಗುವಂತ ಅವಶ್ಯಕತೆ ಇಲ್ಲ. ಸೊ ಆ ಕಾರಣಕ್ಕಾಗಿ ಒಂದಷ್ಟು ಸಲಹೆ ಸೂಚನೆಗಳು ಏನ್ ಕೊಟ್ಟಿದ್ದಾರೆ ಅದನ್ನ ಪಾಲನೆಯನ್ನ ಮಾಡಿದ್ರೆ ಸಾಕು ಅನ್ನುವಂಥದ್ದು ಆರೋಗ್ಯ ಇಲಾಖೆಯ ಒಂದಷ್ಟು ಆದೇಶ. ಓಕೆ ರಾಘು, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಹಾಗಂತ ಈಗ ಭಯ ಪಡಬೇಡಿ ಅಂತಂದರೆ ಟೋಟಲಿ ಅದನ್ನು ನೆಗ್ಲೆಕ್ಟ್ ಮಾಡಿಬಿಡಿ, ನಿರ್ಲಕ್ಷ್ಯ ಮಾಡಿಬಿಡಿ ಅಂತ ನಾವು ಹೇಳ್ತಾ ಇಲ್ಲ. ನಿಮ್ಮ ಎಚ್ಚರಿಕೆ ನಿಮ್ಮ ಕೈಯಲ್ಲಿದೆ. ಯಾಕೆಂದರೆ ನಿಮಗೆ ಗೊತ್ತಿದೆ ಕೋವಿಡ್ ಬಂದಾಗ ಪರಿಸ್ಥಿತಿ ಹೇಗಿದೆ, ನಮ್ಮನ್ನು ನಾವು ಹೇಗೆ ಕಾಪಾಡ್ಕೋಬೇಕು ಅಂತ. ಆ ವಿಚಾರದಲ್ಲಿ ಕೇರ್ಫುಲ್ ಆಗಿರಿ. ಮನೆಯಲ್ಲಿ ವಯೋವೃದ್ಧರು, ಪುಟಾಣಿ ಮಕ್ಕಳಿದ್ರೆ ಬಿ ಕೇರ್ಫುಲ್.